ರಾಜ್ಯದಲ್ಲಿ ಸದ್ದು ಮಾಡಿದ ಜೋಳದ ಕಿಟ್ಟಿ ವಿಚಾರ ವ್ಯಾಪಾರಿಯ ಬೆನ್ನಿಗೆ ನಿಂತ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕೇಂದ್ರದಿಂದ ನಯಾ ಪೈಸೆ ಅನುದಾನ ಬಂದಿಲ್ಲ, ಸಂಸದರು ಅಧಿಕಾರದಿಂದ ತೊಲಗಲಿ, ಶಾಸಕ ಸುಬ್ಬಾರೆಡ್ಡಿ. ಚಾಲಾಕಿ ಕಳ್ಳಿಯರ ಕೈಚಳಕ, ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ, ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಇರಲಿ ಎಚ್ಚರ. ಮುರುಗಮಲ್ಲದಲ್ಲಿ ಸ್ವಚ್ಛತೆ ಮರೀಚಿಕೆ, ಗೊಬ್ಬು ನಾರುತ್ತಿರುವ ಕಸದ ರಾಶಿ, ಸಾರ್ವಜನಿಕರಿಂದ ಹಿಡಿಶಾಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಪೆರೇಸಂದ್ರ ಜೋಳದ ಕಿಟ್ಟಿಯ ವಿಚಾರ ರಾಜ್ಯದೆಲ್ಲೆಡೆ ಸದ್ದು ಮಾಡುತ್ತಿದೆ. ಈ ಪ್ರಕರಣದ ಮಧ್ಯೆ ಪ್ರವೇಶಿಸಿದ ಸಚಿವ ಜಮೀರ್ ಅಹ್ಮದ್ ಸಮುದಾಯದ ಪರ ನಿಂತಿರುವುದು ಅನ್ಯಾಯವೆಂದು ರೈತ ಪರ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ರೈತ ವಿರೋಧಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಪೆರೇಸಂದ್ರದ ಜೋಳದ ಕಿಟ್ಟಿ ಮತ್ತು 20 ಮಂದಿ ರೈತರಿಂದ ಜೋಳ ಖರೀದಿಸಿ ಹಣ ನೀಡದೆ ವಂಚಿಸಿರುವ ಪ್ರಕರಣಕ್ಕೆ ಕಳೆದ 1 ತಿಂಗಳಿಂದ ನಡೆಯುತ್ತಿದ್ದರೂ ಇನ್ನೂ ಅಂತ್ಯ ಕಂಡಿಲ್ಲ. ಪೊಲೀಸರ ಕೈಗೆ ಸಿಕ್ಕಿದ್ದ ಮೋಸಗಾರರನ್ನ ಬಿಡಿಸೋಕೆ ಅಂತ ಸಹಾಯ ಮಾಡಿದ್ದ ವಸತಿ ಸಚಿವ ಜಮೀರ್ ಅಹ್ಮದ್ರಿಂದಲೇ ಇಷ್ಟೊಂದು ಅವಾಂತರ ಸೃಷ್ಟಿಯಾಗಿದೆ ಅನ್ನೋ ಆರೋಪ ಇಲ್ಲಿ ಕೇಳಿಬಂದಿದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಹಣ ಕೈಗೆ ತಲುಪ್ತಾ ಇತ್ತು ಎಂದು ಜೋಳದ ವ್ಯಾಪಾರಿ ಕಿಟ್ಟಿಯವರು ಗೋಳಿಡ್ತಾ ಇದ್ರೂ ಉಪಯೋಗಕ್ಕೆ ಬಂದಿಲ್ಲ. ಇದೀಗ ಸಹಾಯಕ್ಕಾಗಿ ಹಲವಾರು ಮುಖಂಡರ ಮೊರೆ ಹೋಗಿರುವ ಕಿಟ್ಟಿ ಪರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಂದೆ ಬಂದಿದ್ದು, ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ವಾಪಸಂದ್ರದಿಂದ ಪ್ರತಿಭಟನೆ ಆರಂಭಗೊಂಡು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕಾಲ್ನಡಿಗೆಯಲ್ಲೇ ಹೊರಟು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಹೈದರಾಬಾದ್ನ ಜೋಳದ ವ್ಯಾಪಾರಿಗಳಿಂದ ಅನ್ಯಾಯವಾಗಿರುವ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು. ಈಗ ಮಾನ್ಯ ಜಮೀರ್ ಅಹ್ಮದ್ ಅವರು ಸಚಿವರಾಗಿರೋದು ಹೈದರಾಬಾದ್ನಲ್ಲ, ತೆಲಂಗಾಣದಲ್ಲಿ ಅವರು ಮಂತ್ರಿ ಅಲ್ಲ. ಅವರು ಮಂತ್ರಿ ಆಗಿರೋದು ಕರ್ನಾಟಕದಲ್ಲಿ, ಕರ್ನಾಟಕದ ಜನರಿಗೆ ಮಂತ್ರಿ ಆಗಿರೋದು. ಅದು ಕ್ಯಾಬಿನೆಟ್ ರ್ಯಾಂಕ್. ಈ ಜವಾಬ್ದಾರಿಯನ್ನು ಹೊತ್ತು ಯಾರಿಗೆ ಸಹಾಯ ಮಾಡಬೇಕಾಗಿತ್ತು ಅವರು ಆ ಕೆಲಸವನ್ನು ಮಾಡ್ದಲ್ಲೇ ವಂಚಕರಿಗೆ ಮೋಸಗಾರರ ಪರ ನಿಂತು ಕೆಲಸ ಮಾಡಿದ್ದಾರೆ. ಸರಿ ಆಯಿತು, ಏನೋ ಗೊತ್ತಿಲ್ಲದಲೇ 10 ಜನ ಬರ್ತಾರೆ, 10 ವಿಷಯ ತರ್ತಾರೆ, ಏನೋ ಹೇಳಬೇಕು, ರೆಕಮೆಂಡ್ ಮಾಡಿದ್ದೀನಿ ಅನ್ನೋದಾದರೆ ಸತ್ಯಾಂಶ ಅರ್ಥ ಆದ ಮೇಲೆ ಏನು ಯಾವ ಥರ ನಡ್ಕೋಬೇಕಾಗಿತ್ತು ಅದನ್ನು ಮರೆತು ಏನು ಚೀಟರ್ಸ್ ಇದ್ದಾರೋ ಅವ್ರನ್ನ ಏನೋ ಈ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಅವರು ತಲೆ ತಪ್ಪಿಸ್ಕೊಳ್ಳಿಕ್ಕೆ ಏನು ಸಹಾಯ ಮಾಡಿದರೋ ಈಗ ರೈತರಿಗೆ ಅವರು ಆಂಧ್ರದವ್ರನ್ನ ಅಥವಾ ತೆಲಂಗಾಣದ ಆರೋಪಿಗಳನ್ನು ಕರೆತರೋದು ಮಾಡೋದು ಕಷ್ಟದ ಕೆಲಸ. ನಮಗೆ ಆರೋಪಿಯಾಗಿರೋದು ಈಗ ನೇರವಾಗಿ ಜಮೀರ್ ಅಹ್ಮದ್ ಅವರು. ಜಮೀರ್ ಅಹ್ಮದ್ ಅವರು ಈ ನಷ್ಟವನ್ನು ತುಂಬಿಕೊಟ್ಟು ಈ ರೈತನಿಗೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ರೈತರು ಈಗ ಅವ್ರನ್ನೇ ಆರೋಪಿಯಾಗಿ ಅವ್ರ ಮೇಲೆ ಕಂಪ್ಲೇಂಟನ್ನು ದಾಖಲೆ ಮಾಡ್ತಾರೆ. ಇವ್ರ ಮೂಲಕನೇ ಈ ಆರೋಪಿಗಳು ತಲೆ ತಪ್ಪಿಸ್ಕೊಂಡಿರೋದು, ಇವರೇ ಮುಖ್ಯ ಆರೋಪಿ ಅಂತ ಹೇಳಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಅದಕ್ಕೆ ಅವರು ಎದುರಿಸೋದಕ್ಕೆ ತಯಾರು. ಅವ್ರು ಫೋನ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇಷ್ಟು ರಾಮಾಯಣ ರಾದ್ದಾಂತಗಳು ಆಗ್ತಾ ಇರಲಿಲ್ಲಪ್ಪ. ಏನಕ್ಕೆ ಅವ್ರು ರೈತರು, ಇವಾಗ ನಾವು ರೈತರು, ನಾವು ಕೊಟ್ಟಿರೋದು ಅವ್ರಿಗೆ, ತಗೊಂಡಿರೋರು ನಾನು, ಕೊಟ್ಟಿರೋರು ಅವರು, ನಾವೇನೋ ಇತ್ಯರ್ಥ ಮಾಡ್ಕೊತಾ ಇದ್ವು. ಅವರು ಸ್ವಲ್ಪ ತಿನ್ನಬೇಕು ಅನ್ನೋ ಪ್ಲಾನಿಂಗಲ್ಲಿದ್ದರು. ಪೊಲೀಸ್ ಅವ್ರಿಗೆ ಕೇಳ್ಕೊಂಡೆ, ನಮ್ಮ SP ಸಾಹೇಬ್ರನ್ನ, ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವ್ರ ತನಿಖೆ ಹಂತದಲ್ಲಿತ್ತು. ಇವ್ರ ಮಧ್ಯಪ್ರವೇಶ ಏನಕ್ಕೆ ಬರಬೇಕಾಗಿತ್ತಪ್ಪ? ಕೋಟಿಗಳು ಇದೆ ಅಂತ ಹೊಡಿಯೋಕ್ಕೆ ಬರಬೇಕಾಗಿತ್ತ? ಏನಕ್ಕೆ ಬರಬೇಕಾಗಿತ್ತು? ಅವ್ರ ಪಾಪ ಪೊಲೀಸ್ನವ್ರು ನಮ್ಗೆ ಸಹಾಯ ಮಾಡಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ. ದುಡ್ಡು ಹೈದರಾಬಾದ್ ಕರ್ನೂಲ್ವರೆಗೂ ಬಂದಿತ್ತು, 50 ಲಕ್ಷ ಚೆಕ್ಗಳೆಲ್ಲ ತಗೊಂಡು ಬರ್ತಾಯಿದ್ರು. ಯಾಕೆ ಅವರು ಈ ಥರ ದಾರಿ ತಪ್ಪಿಸೋ ಕೆಲಸ ಏನಕ್ಕೆ ಮಾಡಬೇಕಾಗಿತ್ತು? 3 ತಿಂಗಳಿಂದ ಸರ್ ನಾನು ವ್ಯಾಪಾರನೇ, ನಾನು ರೈತರ ಹತ್ರ
ರೈತರ ಹತ್ರ ಒಂದೇ ಒಂದು ಕಾಲು ತೆಗೆದಿಲ್ಲ. 3 ತಿಂಗಳಿಂದ ನಾವು ನಮ್ಮ ಫ್ಯಾಮ್ಲಿ ನಾವೆಲ್ಲ ತುಂಬ ಕಷ್ಟದಲ್ಲಿದ್ದೀವಿ. ರೈತರಿಗೆ ಒಂದು ಕಾಲು 7 ವರ್ಷದಿಂದ 7,000 6,000 7,000 ಕಮ್ಮಿ ಆಗೇ ಇಲ್ಲ ಜೋಳ. ಇವತ್ತು ಸಡನ್ ನಾವು ವ್ಯಾಪಾರ ಮಾಡಿಲ್ಲ ತೆಗೆದಿಲ್ಲ ಅಂತ 3,000ಕ್ಕೆ ಬಂದಿದೆ. ನಾವು ತಗೊಳ್ತಾ ಇಲ್ಲ. ನಮ್ಮ ಹತ್ರ ದುಡ್ಡಿದ್ರೆ ತಾನೇ ವ್ಯಾಪಾರ ಮಾಡೋದು. ರೈತರು ಕೊಡೋಕ್ಕಾಗ್ತಾ ಇಲ್ಲ. ನನ್ನ ಹತ್ರ ದುಡ್ಡಿದ್ರೆ ತಗೊಳ್ಬೋದು, ರೈತರಿಗೆ ದುಡ್ಡು ಕೊಟ್ಟು ವ್ಯವಹಾರ ಮಾಡ್ಬೋದು. ದುಡ್ಡೆಲ್ಲ ಕಳ್ಳರ ಹತ್ರ ಇದೆ. ನಾವೇನು ವ್ಯವಹಾರ ಮಾಡೋದು? ನಾವು ಅದಕ್ಕೆ ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದೀವಿ. ಅದಕ್ಕೆ ರೇಟು ಅರ್ಧಕ್ಕರ್ಧ ಬಿದ್ದೋಗಿದೆ. ನನಗೋಗಿ ಒಬ್ಬರಿಗೆ ತೊಂದರೆ ಇಲ್ಲ, ಟೋಟಲ್ ಕರ್ನಾಟಕ ರೈತರಿಗೆಲ್ಲ ತೊಂದರೆ ಆಗಿದೆ ಅವರಿಂದ, ಜಮೀರ್ ಅವರಿಂದ. ಅವರು ಒಬ್ಬರನ್ನ ಇಟ್ಕೊಂಡು ಬಂದರು ಕಷ್ಟ ಬಿದ್ದು. ಅಲ್ಲಿ ಇಂಥವ್ರ ಕೈಯಲ್ಲಿ ಯಾರ ಕೈಯಲ್ಲೂ ಆಗಲ್ಲ ಸರ್. ಅಲ್ಲಿ ಅವರು ಹೋಗಿ ಇಟ್ಕೊಳ್ಳೋ ಬರೋಕ್ಕೆ ಅವ್ರ ಮನೆ ಹತ್ರ ಹೋದರೆ ಲಾಂಗ್ಗಳು ತಗೊತಾರೆ, ಹೊಡಿಯೋಕ್ಕೆ ಬರ್ತಾರೆ, ರೋಡಿಗಳನ್ನ ಇಟ್ಕೊಂಡಿರ್ತಾರೆ. ನಾವಂತೂ ಅವ್ರ ಮನೆ ಹತ್ರ ಯಾರು ಹೋಗಿ ಅವ್ರನ್ನ ಮುಟ್ಟಕ್ಕೆ ಕೂಡ ಆಗಲ್ಲ ಸರ್. ಎಲ್ಲ ರೌಡಿಗಳು ಸುಮಾರು ಒಂದು 20 ಜನ ಅವ್ರು ಸುತ್ತಲೂ ಇರ್ತಾರೆ. ನಾವು ಏನು ಮಾಡೋಕ್ಕಾಗುತ್ತೆ? 1-2 ಹೋಗಿ ಏಟುಗಳು ತಿಂದು ನಮ್ಮ ತಮ್ಮನ ಒಬ್ಬರನ್ನ ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದಾರೆ. ನಾವು ಅದಕ್ಕೆ ಅಲ್ಲಿ ಹೋಗಲೇ ಇಲ್ಲ. ಇನ್ನೂ 2 ತಲೆಮರೆಸ್ಕೊಂಡಿದ್ದಾರೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇದುವರೆಗೂ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ. ಯಾಕಂದರೆ ಅವನ್ನ ಹಿಡಿಬೇಕಾಗಿತ್ತು. ಹಿಡ್ಕೊಂಡು ಬಂದು ಕಾನೂನು ಪ್ರಕಾರ ಅವನ್ನ ಒಳಗಡೆ ಹಾಕಿ ಏನು ನ್ಯಾಯ ಕೊಡಿಸ್ಬೇಕಾಗಿತ್ತು. ಅವರು ಇದುವರೆಗೂ ಏನೂ ಮಾಡಲಿಲ್ಲ ಸರ್. ನಾನು ಕಷ್ಟ ಬಿದ್ದು 2 ತಿಂಗಳು ಅವ್ರನ್ನ ಕರ್ಕೊಂಡೋಗಿ ಬಾಧೆ ಬಿದ್ದು ಒಬ್ಬನ ಹಿಡ್ಕೊಂಡು ಬಂದಿದ್ದೀವಿ. ಅವನು ಬಿಟ್ಟು ಕಳಿಸಿದ್ದಾರೆ. ಇನ್ನಿಬ್ಬರು ಇದ್ದಾರೆ ಅವ್ರ ಮನೆಯಲ್ಲಿ, ಹೈದರಾಬಾದಲ್ಲಿ ಇದ್ದಾರೆ. ಯಾರು ಹೋಗಿ ಅವ್ರನ್ನ ಹಿಡಿಯೋಕ್ಕಾಗ್ತಾಯಿಲ್ಲ. ಅವರಿಗೆ ಭಯ ಬಿದ್ದು ನಮ್ಮ ಪೊಲೀಸರವರು ಹಿಡಿಯೋಕ್ಕೆ ಹೋಗ್ತಾ ಇಲ್ಲ. ಪೊಲೀಸರು ನ್ಯೂಟ್ರಲ್ ಆಗಿದ್ದಾರಾ? ಆಗಿದ್ದಾರೆ ಸರ್. ಜಮೀರ್ ಅವರು ನೇರ ಕಾರಣ. ಇವಾಗ ಕ್ಯಾಬಿನೆಟ್ ಮಂತ್ರಿ ಇದ್ದಾರಲ್ಲ ಗೌರ್ಮೆಂಟಲ್ಲಿ, ಸಿದ್ದರಾಮಣ್ಣ ಅವರ ಪಕ್ಕದಲ್ಲಿ ಇರ್ತಾರೆ, ಸ್ಟ್ರಾಂಗು ಅಂತ ಹೇಳ್ಬಿಟ್ಟು ಇವರು ತಲೆ ಕೆಡಿಸ್ಕೊತಾ ಇಲ್ಲ. 2 ತಿಂಗಳಿಂದ ಅವ್ರು ಯಾರು ಹಿಡಿಯೋಕ್ಕೆ ಹೋಗಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಜಮೀರ್ ಅವರು ಭಯದಿಂದ ಯಾರು ಏನು ಮಾಡ್ತಾ ಇಲ್ಲ. ಇನ್ನು ಜೋಳದ ಕಿಟ್ಟಿ ಪರ ಬಂದಿದ್ದ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಪ್ರತ್ಯೇಕವಾಗಿ ಉಸ್ತುವಾರಿ ಸಚಿವರ ಕಚೇರಿ, ಸಂಸದರ ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ರೈತರ ಪರ ಮನವಿ ಪತ್ರ ನೀಡಿದ್ದಾರೆ. ಹೈದರಾಬಾದ್ನ 3 ಮುಸ್ಲಿಂ ವ್ಯಾಪಾರಿಗಳು ರಾಮಕೃಷ್ಣ ಅನ್ನೋರಿಗೆ ಜೋಳ ಖರೀದಿಸಿ ಹಣ ಕೊಡದೆ ಮೋಸ ಮಾಡಿದ್ದಾರೆ. ಅವರ ವಿರುದ್ಧ ಪೊಲೀಸರು ದೂರು ನೀಡಿ ಅರೆಸ್ಟ್ ಮಾಡಿದ್ದವರನ್ನ ಬಿಡಿಸೋಕೆ ಅಂತ ವಸತಿ ಸಚಿವ ಮಧ್ಯಪ್ರವೇಶಿಸಿ ಅವರ ಪರ ನಿಂತಿರೋದು ಘೋರ ಅಪರಾಧ. ಮುಸ್ಲಿಮರು ಅನ್ನೋ ಕಾರಣಕ್ಕೆ ವಂಚಕರ ಪರ ಜಮೀರ್ ನಿಂತು ರೈತರಿಗೆ ಮೋಸ ಮಾಡಿದ್ದಾರೆ. ರೈತರಿಗೆ ಕೋಟ್ಯಾಂತರ ರೂಪಾಯಿ ಹಣ ನೀಡಬೇಕಾಗಿರುವ ರಾಮಕೃಷ್ಣಪ್ಪ ಅವರು ಇದರಿಂದ ಚಿಂತೆಗೀಡಾಗಿದ್ದಾರೆ. ಸರ್ಕಾರ ಕೂಡಲೇ ಅವರನ್ನು ಬಂಧಿಸಿ ಅವರ ಮನೆ ಹರಾಜು ಹಾಕಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅದೇ ಜಮೀರ್ ಅಹ್ಮದ್ ಅವರು ಅವ್ರ ರಿಲೇಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಂಥ ರಿಲೇಷನ್ ಇದ್ದಾರೆ? ಗುಂಡಾಗಳ ರಿಲೇಷನಾ? ಮೋಸ್ಗಾರ ರಿಲೇಷನ್ ಇರೋದಾ? ಚೀಟಿಂಗ್ ಮಾಡುವಂಥವ್ರ ರಿಲೇಷನ್ ಇರೋದಾ? ಅಂಥವ್ರ ಸಲುವಾಗಿ ನೀವು ಇವತ್ತು ಮಾಡ್ತಾಯಿದ್ದೀರಿ. ರಾಮಕೃಷ್ಣ ಅನ್ನುವಂಥವ್ರು 25 ವರ್ಷದಿಂದ ವ್ಯವಹಾರ ಮಾಡುತ್ತಾ ಇದ್ದಾರೆ. ರೈತರ ಪರವಾಗಿ ವ್ಯವಹಾರ ಮಾಡಿಕೊಂಡು ಅವರು ಪ್ರಾಮಾಣಿಕವಾಗಿ ರೈತರಿಗೆ ತಲುಪಿಸುವಂಥ ಪ್ರಕ್ರಿಯೆ ಮಾಡ್ತಾ ಬಂದಿದ್ದಾರೆ. ಈಗ ಒಮ್ಮೆಲೆ ಈ ರೀತಿ ಕೋಟಿಗಟ್ಟಲೆ ತಲೆ ಮೇಲೆ ಕೈ ಇಡೋದು ಅಂತಂದರೆ, ಸೊ ಅವ್ರು ಜೈಲಿಗೆ ಹಾಕಿದ್ರು. ಜೈಲಿನಿಂದ ಮಂತ್ರಿಗಳ ಫೋನ್ ಬಂದ ತಕ್ಷಣ ಬಿಡುಗಡೆ ಆಗಿದೆ. ಇವತ್ತು ಯಾವುದೇ ರೀತಿಯ ಚೀಟಿಂಗ್ ವ್ಯವಹಾರ ಇದು. ಸೊ ಅಂಥ ಜಮೀರ್ ಅಹ್ಮದ್ ಅವರು ನಾನು ಹೇಳೋದು, ನಿಮ್ಮ ನಡತೆ, ನಿಮ್ಮ ವರ್ತನೆ ಗುಂಡಾಗಳ ಪರವಾಗಿ ಇರಬಾರ್ದು ಅಂತನ್ನುವಂಥದ್ದು ಹೇಳಿದ್ರೆ, ಮೋಸಗಾರ ಪರವಾಗಿ ಇರಬೇಡಿ. ನೀವು ರೈತರಿದ್ದಾರೆ, ನೀವು ಮಿನಿಸ್ಟರ್ ಮಾಡಿದ್ದೀವಿ ನಾವು, ಪುಕ್ಕಟೆ ಅಲ್ಲ. ಗುಂಡಾಗಳ ಪರವಾಗಿ ನಿಂತ್ಕೊಳ್ಳುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದಲ್ಲ. ಇವತ್ತು ನೀವು ಹೈದರಾಬಾದ್ ಆ 3 ಜನ ಯಾರ್ರೀ ಅವರು? 5 ಕೋಟಿ ಮೇಲೆ ಎಲ್ಲಿದೆ? ಮಾಫಿಯಾ ಇದೆ. ಅದು ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ. ರೈತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ದಾರೆ. ರೈತರು ಭಿಕ್ಷೆ ಬೇಡುವಂಗೆ ಮಾಡ್ತಾ ಇದ್ದಾರೆ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸ್ವಲ್ಪ ಗಮನಿಸಬೇಕು ನೀವು. ನಾವು ರೈತರ ಪರವಾಗಿ ಅಂತ ಹೇಳುವಂಥವ್ರು ಇದು ರೈತರ ಪರವಾಗಿನಾ? ಸೊ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಮೀರ್ ಅಹ್ಮದ್ ಅವರಿಗೆ, ಇಲ್ಲಿಯ ಉಸ್ತುವಾರಿ ಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ, ನೀವು 1 ವಾರ 15 ದಿನದೊಳಗೆ ಇದು ಬಗೆಹರಿಬೇಕು. ಇಲ್ಲಾದರೆ ನಾವು ಮುಂದಿನ ಉಗ್ರವಾದಂಥ ಹೋರಾಟ ಏನು ಮಾಡಬೇಕು ಅಂತ ನಮಗೆ ಗೊತ್ತು. ಕಾಂಗ್ರೆಸ್ಸೋ JDS BJP ಅನ್ನೋ ಪ್ರಶ್ನೆ ಅಲ್ಲ. ನನಗೆ ರೈತರದ್ದು ಆದಂಥ ಮೋಸದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ ವಿನಃ ಇಲ್ಲಿ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿಲ್ಲ. ನಾನಿಲ್ಲಿ ಸುಧಾಕರ್ MP ಅವರು ಕೂಡ ಇದಕ್ಕೆ ಜವಾಬ್ದಾರಿನೇ. ಅವರು ಸಂಬಂಧಪಟ್ಟಂಥವ್ರು, ಅವ್ರನ್ನೂ ಗೆಲ್ಲಿಸಿದ್ದಾರೆ, ರೈತರೇ ಓಟ್ ಹಾಕಿದ್ದಾರೆ. ಅದಕ್ಕೆ ಅವ್ರಿಗೂ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೇನೆ. ನೀವು ಎಲ್ಲರೂ ಇಲ್ಲಿ MP ಇಲ್ಲಿ MLA ಅವ್ರಿಗೂ ಹೋಗಿ ಭೇಟಿ ಆಗ್ತಾ ಇದ್ದೇನೆ. ಅವ್ರ ಜೊತೆ ಮಾತಾಡಿದ್ದೇನೆ ಫೋನ್ನಲ್ಲಿ. ಸೊ ಇದು ನ್ಯಾಯ ಆಗಬೇಕು ಅಂತನ್ನುವಂಥದ್ದು ಮಾಡಿದೆ. ಇಲ್ಲಿ ಪಕ್ಷದ ಸಂಬಂಧ ಇಲ್ಲ. ರೈತರಿಗೆ ಆದಂಥ ಓಪನ್ ಬಹಿರಂಗವಾಗಿ ಮೋಸ ಆಗಿದೆ. ಜಮೀರ್ ಅಹ್ಮದ್ಗೆ ಆ ರಾಮಕೃಷ್ಣ ಮತ್ತು ಅವ್ರ ಹೆಂಡತಿ ಬಂದು ಕಾಲು ಹಿಡ್ಕೊಂಡ್ರೆ ಕಾಲಿನಿಂದ ಒದಿತಾರೆ.
ಯಾಕೆ ಏನಾಗಿದೆ? ಸೊಕ್ಕೇನ್ರಿ? ಏನು ಮಾಡ್ತಾಯಿದ್ರಿ? ಯಾರು ನೀವು? ಸೊ ಈ ವರ್ತನೆ ಭಾಳ ಗಂಭೀರವಾಗಿ ತೊಗೊಳ್ಬೇಕಾಗತ್ತೆ. ಮತ್ತು ರೈತರು ಕೂಡ, ರೈತ ಸಂಘಟನೆಯವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಆದರೆ ನಾವಂತೂ ಇದನ್ನು ಪೈ ಟು ಪೈ, ಒಂದು ಪೈಸಾ ಕೂಡ ಅವರು ವಾಪಸ್ ಕೊಡೋವರೆಗೆ ನಾವು ಅವ್ರ ಜೊತೆಗಿದ್ದೀವಿ. ಬಡ್ಡಿ ಸಹಿತ ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಕೊಡಲಿಲ್ಲ ಅಂದರೆ ಏನು ಮಾಡ್ತೀವಿ? ನಾವು ಹೋರಾಟ ಮಾಡ್ತೀವಿ. ಅದು ಈ ಹೋರಾಟದ ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಹೋರಾಟ ಮಾಡ್ತೀವಿ. ಸರ್ಕಾರ ಕೂಡಲೇ ಹೈದರಾಬಾದ್ನ ವಂಚಕರನ್ನು ಬಂಧಿಸಿ ಅವರ ಮನೆಯನ್ನು ಹರಾಜು ಹಾಕಿ ಹಣ ವಸೂಲಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸುಳ್ಳು ಭರವಸೆಗಳಿಂದ ಅಧಿಕಾರಕ್ಕೆ ಬಂದಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಅನುದಾನ ಕೊಡದೆ ಜನರನ್ನು ಮೋಸ ಮಾಡಿದೆ. ಮತಗಳ್ಳತನದಿಂದ ಆಯ್ಕೆಗೊಂಡಿರುವ ಬಿಜೆಪಿ ಸಂಸದರು ಅಧಿಕಾರದಿಂದ ತೊಲಗಬೇಕಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಇರುವ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಇರುವ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಓಟ್ ಚೋರ್ ಗದ್ದಿ ಜೋಡ್ ಸಹಿ ಸಂಗ್ರಹ ಅಭಿಯಾನಕ್ಕೆ ಶಾಸಕ ಸುಬ್ಬಾರೆಡ್ಡಿ ಸಹಿ ಹಾಕುವ ಮೂಲಕ ಚಾಲನೆ ನೀಡಿದ್ದಾರೆ. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಾಗೇಪಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಅನುದಾನ ಕೊಟ್ಟಿದೆ ಎಂದು ಬಹಿರಂಗಗೊಳಿಸಲಿ. ಅಪಪ್ರಚಾರದ ಮೂಲಕ ಮತ ಚೋರಿ ಮಾಡಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಅಭಿವೃದ್ಧಿ ಕೆಲಸಗಳು ಮಾಡಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ತಕರಾರು ಇಲ್ಲ. ಆದರೆ ಸುಳ್ಳುಗಳನ್ನ ಹೇಳಿಕೊಂಡು ಜನರನ್ನ ದಿಕ್ಕು ತಪ್ಪಿಸಿ ಮತಗಳ್ಳತನ ಮಾಡಿ ಬಿಜೆಪಿ ಸಂಸದರು ಅಧಿಕಾರಕ್ಕೆ ಬಂದಿರುವುದಕ್ಕೆ ನಮ್ಮ ಪಕ್ಷ ಆಕ್ಷೇಪ ಮಾಡುತ್ತಿದೆ. ರಾಜ್ಯ ಕಾಂಗ್ರೆಸ್ ದೇಶಕ್ಕೆ ಮಾದರಿಯಾಗಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ಬಡವರ ಪರವಾದ ಸರ್ಕಾರ ನಡೆಸುತ್ತಿದೆ. ಅಡ್ಡದಾರಿಗಳ ಮೂಲಕ ಅಧಿಕಾರದ ಗದ್ದುಗೆಯಲ್ಲಿ ಇರುವ ಬಿಜೆಪಿ ಸಂಸದರು ಅಧಿಕಾರದಿಂದ ತೊಲಗಬೇಕಾಗಿದೆ ಎಂದರು. ನಿಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಬಂದ ಮೇಲೆ ನಮ್ಮ ಬಾಗೇಪಲ್ಲಿ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ತೆಗೆದು ಏನಾದ್ರೂ ನಯಾ ಪೈಸಾ ಪ್ರಯೋಜನ ಆಗಿದೆ ಕೇಳಿ. ಹಾಗಿದ್ರೆ ನಾವು ಅವ್ರ ಜೊತೆ ತೊಂದರೆ ಇಲ್ಲ, ನಮಗೇನು ಈ ಭಾಗ ಅಭಿವೃದ್ಧಿ ಆಗ್ಬೇಕಷ್ಟೇ ನಮ್ಮ ಇಂಟೆನ್ಷನ್. ನಮ್ಮ ಬಡವರು ಉದ್ಧಾರ ಆಗಬೇಕು ನಮ್ಮ ಇಂಟೆನ್ಷನ್. ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡಿ ಏನೋ ಮೇಲೆ ಕೂತ್ಕೋಬೇಕು ಅಂದ್ರೆ ಆಸೆ ನಮಗಿಲ್ಲ. ಅದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಾವು ಹೋಗ್ಬೇಕು. ಕೇಂದ್ರ ಸರ್ಕಾರ ಯಾವ ತರ ಜನರ ಪ್ರಯೋಜನ ಆಗ್ತಾ ಇದೆ, ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳು ಇವತ್ತು ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಇರ್ಬೋದು, ನಮ್ಮ DK ಶಿವಕುಮಾರ್ ಇವತ್ತು ಕೊಟ್ಟಂತ ಬಾಕಿಗಳು ಇಡೀ ದೇಶ ಅನುಕರಣೆ ಮಾಡ್ತಾ ಇದೆ. ಪರ ದೇಶಗಳು ಕೂಡ ನಮ್ಮ ಅನುಕರಣೆ ಮಾಡ್ತಾ ಇದೆ. ಅಂತ ಬಾಕಿಗಳನ್ನು ಕೊಟ್ಟಂತ ನಮ್ಮ ಸಿದ್ದರಾಮಯ್ಯ DK ಶಿವಕುಮಾರ್ ಇವತ್ತು ಕಾಂಗ್ರೆಸ್ ಇಲ್ಲಿ ಬಹಳ ಪ್ರಬಲವಾಗಿರೋಕ್ಕೆ ಕಾರಣ ಆಗಿದ್ದಾರೆ. ಇನ್ನ ಇದು ಮುಂದುವರಿಯಬೇಕಂದ್ರೆ ಈ ಕೇಂದ್ರ ಸರ್ಕಾರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಅವರೇನು ಅಪಪ್ರಚಾರ ಒಂದು ಮತ ಚೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ, ಅವರನ್ನು ಕೆಳಗಿಳಿಸಿದಾಗ ಮಾತ್ರ ಈ ರಾಜ್ಯ ಇರ್ಬೋದು, ಈ ದೇಶ ಇರ್ಬೋದು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಅನ್ನೋ ಮಾತನ್ನು ತಮಗೆ ಹೇಳಿ ತಾವೆಲ್ಲರೂ ಬಂದಿದ್ದೀರಾ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HS ನರೇಂದ್ರ ಮಾತನಾಡಿ, ಅಭಿವೃದ್ಧಿ ಮಾಡಿದರೆ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂಬ ಧ್ಯೇಯದೊಂದಿಗೆ ನಮ್ಮ ಪಕ್ಷ ಎಲ್ಲಾ ರೀತಿಯ ಚುನಾವಣೆಗಳನ್ನು ಎದುರಿಸಿ ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಕೇಂದ್ರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿರುವ ದಲಿತರ, ಅಲ್ಪಸಂಖ್ಯಾತರ ಮತಗಳನ್ನು ಡಿಲೀಟ್ ಮಾಡಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರುತ್ತಿದೆ. ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಡಿಲೀಟ್ ಮಾಡುತ್ತಿರುವ ಬಿಜೆಪಿ ಪಕ್ಷದ ಕುತಂತ್ರ ಕೃತ್ಯಕ್ಕೆ ಚುನಾವಣಾ ಆಯೋಗ ಕುಮ್ಮಕ್ಕು ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಮಾತ್ರ ನನಗೆ ಮತ ಹಾಕಿ, ಇಲ್ಲಾಂದ್ರೆ ನನಗೆ ಮತ ಹಾಕಬೇಡಿ ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿ ವೋಟ್ ಚೋರಿ ಮುಖಾಂತರ ನಾವು ಅಧಿಕಾರಕ್ಕೆ ಬಂದಿಲ್ಲ. ಬಿಜೆಪಿ ಅವರು ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ ನಮ್ಗೆಲ್ಲ ನಮ್ಮ ಕಣ್ಣ ಮುಂದೆ ಚಿತ್ರಣ ಇದೆ. ಯಾಕಂದ್ರೆ ಈಗಾಗಲೇ ಕಂಡ್ಲುಮಲ ಡ್ಯಾಮ್ ಇರ್ಬೋದು, ಇನ್ನೊಂದು ಕಡೆ ಈ ಭಾಗದಲ್ಲಿ ಸುಮಾರು ಒಂದು 3000 ಎಕರೆ ಪ್ರದೇಶದಲ್ಲಿ ಇವಾಗಲೇ ಕೈಗಾರಿಕೆಗಳು ನಡೀತಾ ಇದೆ. ಯಾಕಂದ್ರೆ ಈ ಕೈಗಾರಿಕೆಗಳು ರೈತರು ಕಂಗಾಲಾಗಿದ್ರು. ಮಾರುಕಟ್ಟೆ ಬೆಲೆ 15-20 ಲಕ್ಷ ಹೋಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಶಾಸಕರು ಇಡೀ ಕರ್ನಾಟಕದಲ್ಲೇ ರೈತರ ಪರವಾಗಿ
ಒಂದು KIDB ಅವರ ಜೊತೆಯಲ್ಲಿ ಕೂತ್ಕೊಂಡು 1 ಕೋಟಿಯನ್ನ ಇವತ್ತು ಈ ಭಾಗದಲ್ಲಿ ದರವನ್ನ ಪ್ರತಿ ಎಕರೆ ಜಮೀನಿಗೆ ಫಿಕ್ಸ್ ಮಾಡಿರ್ತಕ್ಕಂಥ ಘನತೆ ನಮ್ಮ ಶಾಸಕರು. ನಾವು ಈ ರೀತಿ ನಾವು ಅಭಿವೃದ್ಧಿ ಮಾಡಿಕೊಂಡು ಮತ ಕೇಳ್ತಾ ಇದ್ರೆ ಬಿಜೆಪಿ ಅವರು ಈಗ ವೋಟ್ ಚೋರಿ ಅದು ಯಾವ ರೀತಿ ನಡೀತಾ ಇದೆ ಅಂದ್ರೆ, ಒಂದು ಕಡೆ ಅಲ್ಪಸಂಖ್ಯಾತರು, ದಲಿತರು ಇವ್ರನ್ನೆಲ್ಲ ವೋಟ್ ಡಿಲೀಟ್ ಮಾಡುವ ಮುಖಾಂತರ ಈಗಾಗಲೇ ಹಿಂದುಳಿದವರು, ಬ್ಯಾಕ್ವರ್ಡ್ ಕ್ಯಾಸ್ಟ್, ಮೈನಾರಿಟಿ, ದಲಿತರ ಒಂದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಯಾವ್ದಿದೆಯೋ ಅದನ್ನ ಡಿಲೀಟ್ ಮಾಡುವ ಮುಖಾಂತರ ಈ ವೋಟ್ ಚೋರಿ ಚುನಾವಣಾ ಆಯೋಗ ಕೂಡ ಇದರಲ್ಲಿ ಕುಮ್ಮಕ್ಕಾಗಿದೆ. ತಾವು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರು ಎಚ್ಚೆತ್ತುಕೊಂಡು ಇದರ ವಿರುದ್ಧ ಈಗಾಗಲೇ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎವಿ ಪೂಜಪ್ಪ, ಪಿ ಮಂಜುನಾಥ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ವಿ ಪ್ರಭಾಕರ ರೆಡ್ಡಿ, ಲಕ್ಷ್ಮೀ ನರಸಪ್ಪ, ಕೋಟಪ್ಪ, ಎ ಮಂಜುಂಡ, ಜಯಪ್ರಕಾಶ್ ನಾರಾಯಣ್, ಎಸ್ಎಸ್ ರಮೇಶ್ ಬಾಬು ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾಣೆಯಾಗಿದ್ದಾರೆ. ಈ ಭಾವಚಿತ್ರದಲ್ಲಿ ಇರುವ ವೃದ್ಧರ ಹೆಸರು ಮುನಿಕೃಷ್ಣಪ್ಪ. ವಯಸ್ಸು 70 ವರ್ಷ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ದಿನಾಂಕ 5/11/2025 ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ಕಾಣೆಯಾಗಿರುತ್ತಾರೆ. ಕೋಲುಮುಖ ಚಹರೆ ಇದ್ದು ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದಾರೆ. ತೆಲುಗು ಮಾತನಾಡುವವರಾಗಿದ್ದು ತಲೆ ಕೂದಲು, ಗಡ್ಡ, ಮೀಸೆ ಬಿಳಿ ಬಣ್ಣದ್ದಾಗಿದೆ. ಕಾಣೆಯಾದಾಗ ಬಿಳಿ ಶರ್ಟ್, ನಿಕ್ಕರ್ ಧರಿಸಿದ್ದು ಟರ್ಕಿ ಟವಲ್ ಮೈಮೇಲೆ ಹಾಕಿಕೊಂಡಿದ್ದರು. ಇವರನ್ನು ಎಲ್ಲಾದರೂ ಕಂಡ ತಕ್ಷಣ 8904282186 ಹಾಗೂ 9663060908 ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಇಂತಿ ಕುಟುಂಬಸ್ಥರು. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಹೊರ ರಾಜ್ಯದ ಚಾಲಾಕಿ ಕಳ್ಳಿಯರು ಬಸ್ ನಿಲ್ದಾಣಗಳಲ್ಲಿ ಅಮಾಯಕರಂತೆ ವರ್ತಿಸಿ ಜನಸಂದಣಿ ಇರುವ ಬಸ್ಗಳಲ್ಲಿ ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಪರಾರಿಯಾಗುತ್ತಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರಕ್ಕೆ ಹೊರ ರಾಜ್ಯದ ಕಳ್ಳಿಯರ ಗುಂಪೊಂದು ಬಂದು ಬೀಡು ಬಿಟ್ಟಂತಿದೆ. ಕಷ್ಟಪಟ್ಟು ಬದುಕೋದನ್ನ ಬಿಟ್ಟು ಕಳ್ಳತನಕ್ಕೆ ಇಳಿದಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲಿಟ್ಟಿರುವ ಕಳ್ಳಿಯರು ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಪುಟ್ಟ ಮಕ್ಕಳ ಜೊತೆ ಬ್ಯಾಗ್ಗಳನ್ನು ಹಿಡಿದು ಪ್ರಯಾಣಿಕರಂತೆ ಬಸ್ ನಿಲ್ದಾಣಗಳಲ್ಲಿ ಕಾಣಿಸ್ಕೊಳ್ತಾರೆ. ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುವ ಬಸ್ ನಿಲ್ದಾಣವನ್ನು ಆಯ್ಕೆ ಮಾಡಿಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಬರುವಂತಹ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾರೆ. ಅವರು ಬಸ್ ಹತ್ತೋ ಸಮಯದಲ್ಲಿ ಕಳ್ಳಿಯರು ಅಮಾಯಕರಂತೆ ಮಹಿಳೆಯನ್ನ ಸುತ್ತುವರೆದುಕೊಂಡು ನೂಕು ನುಗ್ಗಲು ಉಂಟು ಮಾಡಿ ಚಿನ್ನಾಭರಣ, ಹಣದ ಬ್ಯಾಗ್ಗಳಿಗೆ ಕತ್ತರಿ ಹಾಕಿ ಎಸ್ಕೇಪ್ ಆಗ್ತಿದ್ದಾರೆ. ಮುಂದೆ ಯಾರು ಮಾತಾಡಿಲ್ಲ ಅಲ್ಲೇ. ಅದೇ ಈ ತರ ಕಳ್ಳೀರು ಬಂದ್ಬಿಟ್ರೆ ಏನು ಎಲ್ಲಾರ್ಗು ಮಾನ ಮರ್ಯಾದೆ ಇಲ್ಲ. ಹೆಂಗರಿಂದ ಏನ್ ಹೊಟ್ಟೆಗೆ ಏನ್ ತಿಂತಾರೆ? ಅಮ್ಮ ತಾಯಂದ್ರ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇವರ್ಸಿಗಳು ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ. ನಾನು ಅದಕ್ಕೆ ಹೇಳಿದ್ರು ಹೋಗ್ ಮುಂದೆ ಹೋಗಿ ಇರ್ಕೋ ಅಂತ. ನಾನು ಹೇಳ್ದೆ, ನಾನು ಯಾರು ಮಾತಾಡಿಲ್ಲ. ಮುಂದೆ ನಾನು ಹೇಳ್ತಾನೆ ಇದ್ದೀನಿ. ಹೊರ ರಾಜ್ಯಗಳಿಂದ ಬರ್ತಿದ್ದಾರೆ ಕಳ್ಳರು. ಯಾರೋ ಈ ಲೇಡೀಸೇ ಬರ್ತಾ ಇದ್ದಾರೆ ಹೆಚ್ಚಾಗಿ. ಅವರು ಚಿಕ್ಕ ಮಕ್ಕಳನ್ನ ಎತ್ಕೊಂಡ್ಬಂದು ಮಕ್ಕಳು ಬಸ್ಗೆ ಇದರಲ್ಲಿ ಹತ್ಕೊಂಡು ಕಳ್ತನ ಮಾಡೋದು ಇವೆಲ್ಲ ಮಾಡ್ತಿದ್ದಾರೆ. ಅದನ್ನು ನಾವು ಸುಮಾರು ಜನ ಗಮನಿಸಿ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೇಳಿದಿರಿ, ಟೌನ್ ಪೊಲೀಸ್ ಸ್ಟೇಷನ್ಗೆ ಹೇಳಿದಿರಿ. ಕೋರ್ಟ್ ಪೊಲೀಸ್ ಸ್ಟೇಷನಿಂದ ಇಲ್ಲಿ ಪೊಲೀಸರು ಬಂದು ಚೌಕಿಯಲ್ಲಿದ್ದಾರೆ. ಅವ್ರು ಬಂದು ಪಾಪ ಅವರು ಹಿಡ್ಕೊಂಡು ಹೋಗಿದ್ದಾರೆ. ಕೆಲವರೆಲ್ಲ ಅವ್ರ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಹೆಚ್ಚಾಗಿ ಬರ್ತಿದ್ದಾರೆ ಆಂಧ್ರ ಕಡೆಯಿಂದ, ನಮ್ಮ ಕಡೆಯಿಂದ ಅಲ್ಲ, ಆಂಧ್ರ ಕಡೆಯಿಂದ ಹೆಚ್ಚಾಗಿ ಮಹಿಳೆಯರು ಬರ್ತಾ ಇದ್ದಾರೆ. ಅವರು ಮಕ್ಕಳನ್ನ ಹತ್ಕೊಂಡು ಏನೋ ವಯಸ್ಸಾದ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬರ್ತಾರೆ. ನಾವು ಏನು ಚಿಕ್ಕ ಮಕ್ಕಳು ಎತ್ಕೊಂಡು ಬರ್ತಾರೆ ಅಂತ ಅವ್ರನ್ನ ಹೆಚ್ಚಾಗಿ ಯಾರು ಅಷ್ಟೊಂದು ಗಮನ ಕೊಡೋದಿಲ್ಲ. ಇವ್ರು ಕಳ್ಳರು ಅಂತ ಗೊತ್ತಾಗೋದು ಇಲ್ಲ. ಆಮೇಲೆ ಅವರು ಕಳ್ಳರು ಸರ ಕಿತ್ಕೊಂಡೋದಾಗ ಅವಾಗ ಗೊತ್ತಾಗುತ್ತೆ ಇವರೇ ಕಳ್ತನ ಮಾಡಿರೋದು. CC ಕ್ಯಾಮ್ರಾದೆಲ್ಲ ಕೆಲವೆಲ್ಲ ರೆಕಾರ್ಡ್ ಆಗಿತ್ತು. ಅದನ್ನು ನಾವು ಪೊಲೀಸ್ನವರು ತಗೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ವಿಚಾರಣೆಯನ್ನು ಮಾಡಿ ಇದು ಮಾಡಿದ್ದಾರೆ. ಅದನ್ನು ಜನಗಳನ್ನ ಅರ್ಥ ಮಾಡ್ಕೊಬೇಕು. ಹಿಂದೆ ಹತ್ತಬೇಕಾದ್ರೆ ರಶ್ ಇರ್ತವೆ. ಅಲ್ಲಿ ಈಗ ಮಹಿಳಾ ಉಚಿತ ಯೋಜನೆ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಬರ್ತಾರೆ. 4 ಗಂಟೆ ಟೈಮಲ್ಲಿ ಹುಡುಗರು ಹೆಚ್ಚಾಗಿ ಬರ್ತಾರೆ. ಒಂದೇ ಟೈಮಲ್ಲಿ ಬಂದುಬಿಡ್ತಾರೆ. ಮಕ್ಕಳೆಲ್ಲನೂ ಕಾಲೇಜು ಸ್ಕೂಲ್ಗಳೆಲ್ಲ ಬಿಡೋದು, ಶಾಲಾ ಕಾಲೇಜೆಲ್ಲ 4 ಗಂಟೆಗೆ ಬಿಡುತ್ತದೆ. ಅದೇ ಸಮಯನ ಅವ್ರು ನೋಡ್ಕೋತಾರೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಹೆಚ್ಚಾಗಿ ಜನಗಳು ಹೋಗ್ತಾರೆ. ಅರ್ಲಿ ಮಾರ್ನಿಂಗು ಮತ್ತು 4 ಗಂಟೆ ಮೇಲೇ ಹೆಚ್ಚಾಗಿ ಕಳ್ತನಗಳಾಗ್ತಾ ಇರೋದು. ಮಧ್ಯಾಹ್ನ ಟೈಮಲ್ಲಿ ಆಗೋದು ಕಡಿಮೆ. ಈ ನಡುವೆ ಪೊಲೀಸರು ಸ್ವಲ್ಪ ಕ್ರಮ ವಹಿಸಿ ಅವರು ಬಂದು ಜಾಗ್ರತೆಗೆ ಮಾಡಿಸ್ತಾ ಇದ್ದಾರೆ. ಜನಗಳೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚೆಗೆ. ಮೊದಲು ಇದು ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಜನಗಳೂ ಅದನ್ನು ಇದು ಮಾಡಬೇಕು. ನಮ್ಮ ಪೊಲೀಸರು ಸಹಕಾರ ಕೊಡ್ತಾರೆ. ಅವರು ಜನಗಳು ಬಸ್ ಹತ್ತುವ ಮೂಮೆಂಟಲ್ಲಿ ಜೋರಾಗಿ ತಿಳ್ಕೊಂಡು ಹೋಗ್ತಾರೆ. ಅವ್ರು ಹಿಂದೆ ಮುಂದೆ ಒಬ್ರು ಇರ್ತಾರೆ, ಪಕ್ಕ ಒಬ್ರು ಇರ್ತಾರೆ. ಅವ್ರು ಕದಿಬೇಕಾದಾಗ ಪಕ್ಕದಲ್ಲಿರೋರ್ಗೂ ಯಾರು ಗೊತ್ತಾಗಬಾರ್ದು. ಅದಕ್ಕೆ ಅವ್ರು ಕವರ ಮಾಡ್ಕೊಂಡು ಹೋಗ್ತಾರೆ.
ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನಾವು ಅದನ್ನು ಪೊಲೀಸ್ನವ್ರಿಗೂ ಹೇಳಿದ್ದೀರಿ. ಅವರು ಪಾಪ ಬಂದು ಇದೆಲ್ಲನೂ ನೋಡಿ ಕಾನೂನು ಪ್ರಕಾರ ಏನು ಮಾಡಬೇಕು ಅವೆಲ್ಲ ಮಾಡ್ತಿದ್ದಾರೆ. ನಾನ್ ಯೂನಿಫಾರ್ಮಲ್ಲಿ ಬಂದು ಅವನ್ನೆಲ್ಲ ಹಿಡ್ಕೊಂಡು ಹೋಗೋ ವ್ಯವಸ್ಥೆನೂ ಮಾಡ್ತಿದ್ದಾರೆ. ಅವರು ಸಣ್ಣ ಬ್ಯಾಗ್ ತೊಗೊಳ್ತಾರೆ, ಮಕ್ಕಳನ್ನ ಇಟ್ಕೊಂಡಿರ್ತಾರೆ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ತಾರೆ. ಎಲ್ಲೋ ದೂರ ಕೇಳಿದಾಗ ನಾವು ವಿಚಾರಣೆ ಮಾಡ್ತೀರಿ. ಇಲ್ಲಿ ಬಂದಾಗ ವಿಚಾರಣೆ ಮಾಡಿ ನಾವು ಕೇಳಿದಾಗ ಏನು ಹೇಳ್ತಾರೆ ಅಂದರೆ ನಾವೆಲ್ಲ ದೂರ ಹೋಗಬೇಕು, ಬಸ್ ವೆಯ್ಟ್ ಮಾಡ್ತೀವಿ ಅಂತ ಗಂಟೆ ಇಲ್ಲಿ ವೆಯ್ಟ್ ಮಾಡ್ತಾನೇ ಇರ್ತಾರೆ. ವೆಯ್ಟ್ ಮಾಡಿ ಹೋಗ್ತಾರೆ ಅವರು. ಹಂಗಾಗಿ ಅದು ಸಾಧ್ಯವಾದಷ್ಟು ಜನಗಳು ಅದ್ರ ಬಗ್ಗೆ ಗಮನ ಕೊಡಿಸ್ತಾ ಇದ್ದೀವಿ. ನಾವು ಬಸ್ ಹತ್ತೋಗಿ ಜನಗಳು ಹೇಳ್ತಾ ಇರ್ತೀರಿ. ಅವರೂ ಇದನ್ನು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ನಮಗೆ ಈ ಥರ ಆಗೋದು. ಅಂದ ಹಾಗೆ ಬಸ್ ನಿಲ್ದಾಣಗಳಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಅದರಲ್ಲಿ ಈ ಮಹಿಳಾ ಕಳ್ಳಿಯರು ಅಖಾಡಕ್ಕೆ ಇಳಿದಿದ್ದಾರೆ. ಸಂಶಯ ಬಾರದಂತೆ ವರ್ತಿಸುವ ಇವರು ಅಕ್ಕಪಕ್ಕದ ಪ್ರಯಾಣಿಕರ ಜೊತೆ ಕೂತು ಆತ್ಮೀಯತೆಯನ್ನು ಬೆಳೆಸಿಕೊಂಡು ಟಾರ್ಗೆಟ್ ಮಾಡಿ ಅವರ ಬಳಿ ಇರುವ ಒಡವೆ ಹಣವನ್ನು ಎಗರಿಸ್ತಾ ಇದ್ದಾರೆ. ಇಂತಹದ್ದೇ ಪ್ರಕರಣ ಚಿಂತಾಮಣಿ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಕಳ್ಳಿಯರಿಬ್ಬರು ಬಸ್ಗೆ ಹತ್ಕೊಂಡಿದ್ದು ಬಸ್ ತೆರಳುವ ಸಮಯದಲ್ಲಿ ಪ್ರಯಾಣಿಸುವ ಮಹಿಳೆಯೋರ್ವಳ ಬ್ಯಾಗಿನಲ್ಲಿ ನಿಧಾನವಾಗಿ ಹಣ ಎಗರಿಸಿದ್ದಾಳೆ. ಇದನ್ನು ಗಮನಿಸಿದ ಮಹಿಳೆ ಕಿರುಚಾಡಿದ್ದಾಳೆ. ಇದರಿಂದ ಬಸ್ ಚಾಲಕ ಬಸ್ ನಿಲ್ಲಿಸಿದ್ದಾನೆ. ಆದರೆ ಕಳ್ಳಿಯರು ಮಾತ್ರ ಬಸ್ ಇಳಿದು ಅಲ್ಲಿಂದ ಓಡಿ ಹೋಗಿದ್ದಾರೆ. ಇನ್ನು ಬಸ್ನಲ್ಲಿದ್ದ ನಿಕ್ಕಿ ರೆಡ್ಡಿ ಎಂಬ ಯುವತಿ ವಿಡಿಯೋ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ಸಖತ್ ವೈರಲ್ ಆಗಿದೆ. ಹೇ ಗಾಯ್ಸ್, ಈ ವಿಡಿಯೋದಲ್ಲಿ ಏನು ನಡೀತಿದೆ ಅಂತ ನೋಡ್ತಾ ಇದ್ದೀರಾ. ನಡೆದಿದ್ದ ಕಥೆನ ಶಾರ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ನಮ್ಮಮ್ಮ ಚಿಂತಾಮಣಿಯಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ ಹತ್ಕೊಂಡ್ವಿ. ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಕೂತಿದ್ವಿ. ನಾವು ಕೂತಿರೋ ಸೀಟಲ್ಲೇ ಇಬ್ರು ಕಳ್ಳೀರ್ ಕೂತಿದ್ರು. ಅವ್ರನ್ನ ಕಳ್ಳೀರ್ ಅನ್ಬೇಕಾ ಆಂಟೀರ್ ಅನ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಮಾಡೋ ತಪ್ಪುಗಳಿಂದ ಇರೋಬರ ಹೆಣ್ಮಕ್ಳಿಗೆ ಮರ್ಯಾದೆನೇ ಇರಲ್ಲ. ಯಾಕಂದ್ರೆ ಇವ್ರು ಮಾಡಿರೋ ಕಳ್ಳರ ಕೆಲಸ ಏನ್ ಗೊತ್ತಾ, ಒಬ್ರು ಆಂಟಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ರು. ಅವ್ರ ಬ್ಯಾಗ್ ಅಲ್ಲಿ ಒಂದಷ್ಟು ಅಮೌಂಟ್ ಇತ್ತು. ಈ ಕಳ್ಳೀರ್ ಏನ್ ಮಾಡಿದಾರೆ, ಚಿಂತಾಮಣಿಯಿಂದ ನಿಯರ್ ಬೈ ಕೈವರ ಕ್ರಾಸ್ ಬರೋವರೆಗೂ ಅಬ್ಸರ್ವ್ ಮಾಡಿದ್ದಾರೆ. ಒಬ್ರು ಕವರ್ ಮಾಡ್ಕೊಂತಾರೆ, ಇನ್ನೊಬ್ರು ನಿಧಾನಕ್ಕೆ ಅವ್ರಿಗೆ ಗೊತ್ತಾಗ್ದಿರಂಗೆ ದುಡ್ಡು ಎತ್ತಾರೆ. ಅಷ್ಟರಲ್ಲಿ ಆ ಪ್ಯಾಸೆಂಜರ್ಗೆ ಗೊತ್ತಾಗತ್ತೆ ಇವ್ರು ದುಡ್ಡು ಎತ್ತಾ ಇದಾರೆ ಅಂತ. ಗೊತ್ತಾದ ತಕ್ಷಣ ಅವ್ರು ಕಿರ್ಚಿದಕ್ಕೆ ಇವ್ರು ದುಡ್ಡು ಬೀಳಿಸ್ಬಿಡ್ತಾರೆ. ಇವ್ರ ಚಾಲಕ್ ಬುದ್ಧಿ ಏನ್ ಗೊತ್ತಾ, ಬಸ್ಗಳಲ್ಲಿ ಡೋರ್ ಕರೆಕ್ಟ್ ಆಗಿರಲ್ಲ ನೋಡಿ, ಅಂತ ಬಸ್ಗಳು ನೋಡ್ಕೊಂಡು ಹತ್ಕೊಂತಾರೆ. ಇವ್ರ ಲಾಜಿಕ್ ಏನು ಅಂದ್ರೆ, ಯಾವ ಸ್ಟಾಪ್ ಅಲ್ಲಿ ಜನ ಜಾಸ್ತಿ ಇಳಿತಾರೋ ಆ ಸ್ಟಾಪ್ ಅಲ್ಲಿ ಇವ್ರು ಇಳ್ಕೊಂಡ್ಬಿಡ್ತಾರೆ. ಇವರೇ ಕಳ್ರು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗಲ್ಲ ಅಲ್ಲ, ಅದಕ್ಕೆ. ಸೊ ಯಾರ್ಯಾರು ಒಬ್ಬೊಬ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಹುಷಾರಾಗಿ ವ್ಯಾಲ್ಯೂಬಲ್ ಥಿಂಗ್ಸ್ ನ ಸೇಫ್ ಆಗಿ ಇಟ್ಕೊಂಡಿರಿ. ಈ ಕಳ್ರುಗಳಿಂದ ಅಲರ್ಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ಅವ್ರ ಮುಂದೆ ಯಾರು ಮಾತಾಡಿಲ್ಲ ಅಲ್ಲೇ. ಅಲ್ಲ, ಈ ತರ ಕಳ್ಳೀರು ಬಂದ್ಬಿಟ್ರೆ ಏನು ಎಲ್ಲಾರ್ಗು ಮಾನ ಮರ್ಯಾದೆ ಇಲ್ಲ. ಹೆಂಗರಿಂದ ಏನ್ ಹೊಟ್ಟೆಗೆ ಏನ್ ತಿಂತಾರೆ? ಅಮ್ಮ ತಾಯಂದ್ರ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬೇವರ್ಸಿಗಳು ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ. ನಾನು ಅದಕ್ಕೆ ಹೇಳಿದ್ರು ಹೋಗ್ ಮುಂದೆ ಹೋಗಿ ಇರ್ಕೋ ಅಂತ. ನಾನು ಹೇಳ್ದೆ, ನಾನು ಯಾರು ಮಾತಾಡಿಲ್ಲ. ಮುಂದೆ ನಾನು ಹೇಳ್ತಾನೆ ಇದ್ದೀನಿ. ಒಟ್ಟಾರೆ ಬಂಗಾರದ ಬೆಲೆ ಗಗನಕ್ಕೇರಿದ ಮೇಲೆ ಮಹಿಳಾ ಕಳ್ಳಿಯರ ಕಣ್ಣು ಪ್ರಯಾಣಿಕರ ಮೈಮೇಲಿನ ಚಿನ್ನದ ಒಡವೆಗಳ ಮೇಲೆ ಬಿದ್ದಿದ್ದು ಅಮಾಯಕರಂತೆ ಬಂದು ಕೈಚಳಕ ತೋರಿ ಪರಾರಿಯಾಗ್ತಾ ಇದ್ದಾರೆ. ಇನ್ನಾದರೂ ಮಹಿಳೆಯರು ಬಸ್ಗಳಲ್ಲಿ ಸಂಚಾರ ಮಾಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಚಿವರ ಸ್ವಕ್ಷೇತ್ರದಲ್ಲಿನ ಪುಣ್ಯಕ್ಷೇತ್ರದಲ್ಲಿಯೇ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಗೊಬ್ಬು ನಾರುತ್ತಿದೆ. ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಿಡಿಶಾಪ ಹಾಕುವಂತಾಗಿದೆ. ಅದೆಲ್ಲಿ ಅಂತೀರಾ, ಈ ವರದಿ ನೋಡಿ. ಹಂಗೆ ಕ್ಲೀನ್ ಮಾಡ್ತಾರ ಅಂತ ಹೇಳ್ತಾರೆ, ಏನು ಕ್ಲೀನ್ ಇರಲ್ಲ ಇಲ್ಲಿ. ಎಲ್ಲ ಕಸ ನೋಡಿ ಹೆಂಗೈತೆ ಅಂತ, ಕಸ ವಾಸನೆ, ಗೊಬ್ಬು ವಾಸನೆ. ಏನು ತಿನ್ನಂಗಿಲ್ಲ, ಏನಿಲ್ಲ ಇಲ್ಲಿ. ಕೂತ್ಕೊಳ್ಳೋಕ್ಕೂ ಸರಿಯಾಗಿ ಜಾಗ ಇಲ್ಲ ಇಲ್ಲಿ. ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಸಚಿವ ಎಂಸಿ ಸುಧಾಕರ್ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದಾರೆ. ಹೀಗಿರುವಾಗ ಮುರುಗಮಲ್ಲ ದರ್ಗಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿಯಿಂದ ದುರ್ವಾಸನೆ ಬೀರುತ್ತಿದ್ದು ಭಕ್ತರು ಮೂಗು ಮುಚ್ಚಿಕೊಂಡು ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ
ಬೀರುತ್ತಿದೆ. ಪ್ಲಾಸ್ಟಿಕ್ ಕವರ್ ಕಡ್ಡಾಯವಾಗಿ ನಿಷೇಧಿಸಿದ್ರೂ ಸಹ ಎಲ್ಲಿ ನೋಡಿದ್ರೂ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಕವರ್ಗಳ ದರ್ಶನವಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಿಂದ ಬಂದಿರೋದು, ಇಲ್ಲಿ ಕಸ ಜಾಸ್ತಿ ಐತೆ. ದೇವಸ್ಥಾನ ಹತ್ರ ಬಂದಿರೋದಕ್ಕೆ ಭಾಳ ಗಲೀಜಿದೆ. ಕ್ಲೀನ್ ಮಾಡೋರು ಯಾರು ಇಲ್ಲ ಇಲ್ಲಿ. 3 ದಿವಸದಿಂದ ನೋಡ್ತಾ ಇದ್ದೀನಿ, ಹಂಗೆ ಗಲೀಜಿದೆ ಇಲ್ಲಿ. ಯಾರು ಹಿಂಗೆ ಗಲೀಜೊಳಗೆ ಮಳ್ಕೋಬೇಕಾಗಿತ್ತು. ಇಲ್ಲಿ ಒಳಗಡೆ ಹೋಗಿದ್ರೆ ಚಾಪೆ ಹಾಕಿ ಎಲ್ಲ ಇಕ್ಕೊಂಡ್ಬಿಡ್ತಾರೆ, ಜಾಗ ಮಾಡ್ಕೊಡಲ್ಲ. ಅಲ್ಲಿ ರಾತ್ರಿವರೆಗೂ ಬರೋವರೆಗೂ ಜಾಗ ಇಲ್ಲ. ಚಳಿಯೊಳಗೆ ಮಳ್ಕೋಬೇಕು, ಗಲೀಜೊಳಗೆ ಮಳ್ಕೋಬೇಕು. ಮಕ್ಕಳು ತಗೊಂಬಂದ್ರೆ ಕೂತ್ಕೋಬೇಕು, ಇಲ್ಲ ಅಂದರೆ ಹಂಗೆ ಹಂಗೆ ಕ್ಲೀನ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಕ್ಲೀನ್ ಇರಲ್ಲ ಇಲ್ಲಿ. ಎಲ್ಲ ಕಸ ನೋಡಿ ಹೆಂಗೈತೆ ಅಂತ ಕಸ, ವಾಸನೆ, ಗೊಬ್ಬು ವಾಸನೆ. ಏನು ತಿನ್ನಂಗಿಲ್ಲ, ಏನಿಲ್ಲ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಸರಿಯಾಗಿ ಜಾಗ ಇಲ್ಲ. ಇಲ್ಲಿ ಹಂಗಿಟ್ಟಿದ್ದಾರೆ. 20 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು? ಅವಾಗ ಚೆನ್ನಾಗಿತ್ತು ಸ್ವಲ್ಪ. ಈಗ ಮಧ್ಯದಲ್ಲಿ ಸ್ವಲ್ಪ ಏನೋ ಭಾಳ ಗಲೀಜು ಮಾಡಿಬಿಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಅಷ್ಟೊಂದು ಗಲೀಜಾಗ್ತಾ ಇದೆ. ಮೊದಲಿಂಗ ಇಲ್ಲಿ ಏನು ಗಲೀಜು ಆಗ್ತಾ ಇರಲಿಲ್ಲ, ಇರ್ತಾ ಇದ್ದವು. ಮೊದಲಿಂದ ಬಾಬು ಅದಿರ್ತಿದ್ರವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈಗಿಂದ ಇಷ್ಟೊಂದು ಜಾಸ್ತಿ ಗಲೀಜಾಗ್ಬಿಟ್ಟಿರೋದು. 20 ವರ್ಷದಿಂದ ಬರ್ತಾ ಇದ್ದೀನಿ ನಾವು. ನಿಮ್ಮ ಹೆಸರೇನು? ನನ್ನ ಫಾತಿಮಾ. ಯಾವ ಊರು? ಬೆಂಗಳೂರು. ಇನ್ನು ದರ್ಗಾ ಆವರಣದಲ್ಲಿ ಕಸದ ರಾಶಿಗಳು ಕಂಡು ಬಂದರೂ ಸಹ ವಕ್ಫ್ ಬೋರ್ಡ್ ಅಧಿಕಾರಿಗಳು ಮಾತ್ರ ದರ್ಗಾ ಆವರಣವನ್ನ ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈ ಕುರಿತು ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ರನ್ನ ವಿಚಾರಿಸಿದಾಗ ದರ್ಗಾ ಆವರಣವನ್ನ ಸ್ವಚ್ಛಗೊಳಿಸಲು ಸಿಬ್ಬಂದಿಯ ಕೊರತೆ ಇದೆ. ದರ್ಗಾಗೆ ಭಕ್ತಾದಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರುತ್ತಿದ್ದು ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ದರ್ಗಾಗೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನ ಕಾಪಾಡಲು ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಏನಪ್ಪ ಇದು, ಈ ಕಡೆ ಬಂದರೆ ಇಷ್ಟು ಗಲೀಜು. ರಾತ್ರಿ ಬಂದಿದ್ದೀವಿ, ಇವಾಗ ನೋಡ್ರೆ ಎಲ್ಲಿ ನೋಡಿದ್ರೆ ಕಸ. ಹಿಂಗೆ ನೋಡೋಕ್ಕೆ ನಾವು ಊರಿಗೆ ಆಚೆ ಹೋಗ್ಬಿಡ್ತಾ ಇದ್ದೀವಿ. ಎಲ್ಲಿ ನೋಡ್ರೂ ಕಸ ಜಾಸ್ತಿ ಇದೆ. ಏನು ಮಾಡಬೇಕು? ಹಿಂಗೇನೇನಾ ಕಸದಾಗ ಮಲ್ಕೊಳ್ಬೇಕಾ ನಾವು? ಅಷ್ಟು ನಾಜಕ್ಕೆ ಇಲ್ಲ. ಎಲ್ಲಿ ನೋಡ್ರೆ ಗಲೀಜು. ಅಲ್ಲಿಂದ ದೇವ್ರಿಗೆ ನೋಡೋಕೆ ಬರ್ತೀವಿ ನಾವು. ಇಲ್ಲಿ ನೋಡ್ರೆ ತುಂಬ ಗಲೀಜು. ನಿಮ್ಮ ಹೆಸರು? ಫಾಮಿದಾ. ಯಾವ ಊರು? ದೊಡ್ಡಬಳ್ಳಾಪುರ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ. ಅಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಅಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ
ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ತೀವ್ರ ಕುತೂಹಲ ಕೆರಳಿಸಿದ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ದಾಖಲಿಸಿದೆ. ತೀವ್ರ ಕುತೂಹಲ ಕೆರಳಿಸಿದ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯ ದಾಖಲಿಸಿದೆ. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅನಿತಾ ಸುಬ್ಬಣ್ಣ, ಜೆಡಿಎಸ್ ಬೆಂಬಲಿತ ಚಂದ್ರಶೇಖರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ AN ದೇವರಾಜ್ ಹಾಗೂ ಜೆಡಿಎಸ್ ಬೆಂಬಲಿತ ವೆಂಕಟೇಶ್ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾ ಅಧಿಕಾರಿ ಮಂಜುನಾಥ್ ಚುನಾವಣಾ ಪ್ರಕ್ರಿಯೆ ನಡೆಸಿದರು. ಅಧ್ಯಕ್ಷರ ಸ್ಥಾನಕ್ಕೆ ಅನಿತಾ ಸುಬ್ಬಣ್ಣ ಅವರಿಗೆ 8 ಮತಗಳು, ಅವರ ಪ್ರತಿಸ್ಪರ್ಧಿ ಚಂದ್ರಶೇಖರ್ ಅವರಿಗೆ 5 ಮತಗಳು ಲಭಿಸಿದವು. ಇನ್ನು ಚುನಾವಣೆ ಅಧಿಕಾರಿಗಳು ಅನಿತಾ ಸುಬ್ಬಣ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. AN ದೇವರಾಜ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಣೆ ಮಾಡಿದ ಬಳಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂತಸ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ವಿಜಯೋತ್ಸವ ಆಚರಿಸಿದರು. ಇದಾಗಿದ್ದು ಇನ್ನು ಮುಂದೆ
ಸಹಕಾರ ಸಂಘದ ಏನು ಚುನಾವಣೆ 2ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ 12 ಜನಕ್ಕೆ ಚುನಾವಣೆ ನಡೆದು 12ರಲ್ಲಿ 8 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಪ್ರಪ್ರಥಮವಾಗಿ ಈ 8 ಜನ ಅಭ್ಯರ್ಥಿಗಳ ಆಯ್ಕೆಯಾಗಲಿಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಗ್ರಾಮದ ಏನು ಸದಸ್ಯರುಗಳಿದ್ದಾರೆ ಪ್ರಪ್ರಥಮವಾಗಿ ಅವರಿಗೆ ನಾವು ಅಭಾರಿಯಾಗಿರ್ತೇವೆ. ಏನು ಇವತ್ತು 8 ಜನ ತಂಡನ ಆಯ್ಕೆ ಮಾಡಿಕೊಟ್ಟಿದ್ದಾರೆ, ನಿಜವಾಗ್ಲೂ ಇವರು ಕಾಯವಾಚ ಮನುಷ್ಯ ಕೆಲಸ ಮಾಡ್ತಾರೆ ಮತ್ತು ಏನು ಸಂಘದ ಅಭಿವೃದ್ಧಿಗಿರ್ಬೋದು ಶ್ರಮಿಸ್ತಾರೆ. ವಿಶೇಷವಾಗಿ ಇವತ್ತು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಒಬ್ಬ ಮಹಿಳಾ ಅಧ್ಯಕ್ಷರಾದಂಥ ಅನಿತಾ ಸುಬ್ಬಣ್ಣ ಅವರು ಆಯ್ಕೆ ಆಗಿರ್ತಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಉಪಾಧ್ಯಕ್ಷರಾಗಿ ನಮ್ಮ AN ದೇವರಾಜ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಅವರು ಸಹ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಒಂದು ಸದಸ್ಯಗಳ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅವ್ರಿಗೂ ಸಹ ಸಲ್ಲಿಸ್ತಿದ್ದೇವೆ. ವಿಶೇಷವಾಗಿ ನಮ್ಮ ಈ ಒಂದು ಸಂಘಕ್ಕೆ ಆಯ್ಕೆಯಾದಂಥ ನಿರ್ದೇಶಕರಾದಂಥ ಆಲೇರಿ ನಾಗರಾಜಣ್ಣವರು ಸಹ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗಂಗರೆಡ್ಡಿಯವರವರು ಅವರು ಸಹ 2ನೇ ಬಾರಿ ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ವೈಜಾಗ್ ಮಂಜುನಾಥ್ರವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಮುನ್ಕೃಷ್ಣಪ್ಪನವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಸಿಲಿಚ್ ಲಕ್ಷ್ಮೀನಾರಾಯಣ ಅವರು ಸಹ ವಿಶೇಷವಾಗಿ ಹೆಚ್ಚಿನ ಒಂದು ಬಹುಮತದಿಂದ ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಂಜೇಗೌಡರು ಅವರು ಸಹ ನಮ್ಮ ಪಕ್ಷದ ವತಿಯಿಂದ ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಿಜವಾಗ್ಲೂ ಏನು ಇವತ್ತು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಗಳ ಮೇಲೆ ಭರವಸೆ ಇಟ್ಟು ಏನು ನಮ್ಮ ಉತ್ಪಾದಕರ ಸಹಕಾರ ಸಂಘಕ್ಕೆ ಆಯ್ಕೆ ಮಾಡಿದ್ದಾರೆ, ಅವರು ಹೆಚ್ಚಿನ ಒಂದು ಕಾಳಜಿ ವಹಿಸಿ ಸಂಘದ ಅಭಿವೃದ್ಧಿಗಿರ್ಬೋದು, ಒಂದು ಸದಸ್ಯರ ಒಂದು ಶ್ರೇಯೋಭಿವೃದ್ಧಿಗಿರ್ಬೋದು, ಅಥವಾ ಏನೆಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಏನು ಅವರಿಗೆ ಸಿಕ್ಕಂಥ ಅವಕಾಶನ ಸದುಪಯೋಗಪಡಿಸ್ಕೊಂಡು ಸಂಘದ ಏಳಿಗೆಗಿರ್ಬೋದು, ರೈತರಿಗೆ ಏನೆಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಅವರಿಗೆ ಸವಲತ್ತುಗಳನ್ನು ನೀಡಬೇಕು, ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾರೆ. ಸಂಘದ ಶ್ರೇಯೋಭಿವೃದ್ಧಿಗೆ ಎಲ್ಲ ನಿರ್ದೇಶಕರುಗಳು 8 ಜನ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದು ಕೆಲಸ ಮಾಡ್ತಾರೆ ಅಂತ ಆ ನಂಬಿಕೆಯನ್ನು ಇಟ್ಟು ಈ ಒಂದು ಸಂದರ್ಭದಲ್ಲಿ ಆಯ್ಕೆ ಮಾಡಿದಂಥ ಎಲ್ಲ ಮತದಾರ ಬಂಧುಗಳಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ಈ ಸಂದರ್ಭದಲ್ಲಿ ಹಾಪ್ಕ್ಯಾಮ್ ಮಾಜಿ ಅಧ್ಯಕ್ಷ ಮುನೇಗೌಡ, ಭಕ್ತರಹಳ್ಳಿ ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದ ಮೂರ್ತಿ, ಮಧುಗೌಡ, ಮಾಜಿ ಅಧ್ಯಕ್ಷ ಕೋಟೆ ಚೆನ್ನೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ರಾಜ್ಯದಲ್ಲಿ ಸದ್ದು ಮಾಡಿದ ಜೋಳದ ಕಿಟ್ಟಿ ವಿಚಾರ, ವ್ಯಾಪಾರಿಯ ಬೆನ್ನಿಗೆ ನಿಂತ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಕೇಂದ್ರದಿಂದ ನಯಾ ಪೈಸೆ ಅನುದಾನ ಬಂದಿಲ್ಲ, ಸಂಸದರು ಅಧಿಕಾರದಿಂದ ತೊಲಗಲಿ, ಶಾಸಕ ಸುಬ್ಬಾರೆಡ್ಡಿ. ಚಾಲಾಕಿ ಕಳ್ಳಿಯರ ಕೈಚಳಕ, ಮಹಿಳೆಯರ ಬ್ಯಾಗ್ಗಳಿಗೆ ಕತ್ತರಿ, ಬಸ್ಗಳಲ್ಲಿ ಪ್ರಯಾಣಿಸುವ ಮುನ್ನ ಇರಲಿ ಎಚ್ಚರ. ಮುರುಗಮಲ್ಲದಲ್ಲಿ ಸ್ವಚ್ಛತೆ ಮರೀಚಿಕೆ, ಗೊಬ್ಬು ನಾರುತ್ತಿರುವ ಕಸದ ರಾಶಿ, ಸಾರ್ವಜನಿಕರಿಂದ ಹಿಡಿಶಾಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.